ನಿನ್ನೊಂದಿಗೆ ಅನುಸಂಧಾನಗೊಳಿಸಿದ ಸ್ಥಿತಿಯಲ್ಲಿ ನಾವಿದ್ದೆವು. ಹ, ನಮ್ಮ ತಪೋಭಂಗ ನಿನ್ನಿಂದ ಆದದ್ದಿಲ್ಲ. ನಾನಾಗೇ ಧ್ಯಾನೋತ್ಥಾನವನ್ನು ಹೊಂದಿದ್ದೇನೆ. ಅದಕ್ಕೆ ಕಾಯ್ತಾ ಇದ್ದೆ ನಾನು. ಮಗು, ಸ್ವಾಮಿ, ಹುಟ್ಟು ಆಕಸ್ಮಿಕ, ಹ, ಬದುಕು ಅನಿವಾರ್ಯ. ಹ. ಹುಟ್ಟಿ ಬದುಕಿದ್ದಕ್ಕಾಗಿ ಸಾಯಬೇಕಾದದ್ದು ಸಹಜ. ಆದರೆ ಹುಟ್ಟು ಬದುಕು ಸಾವು ಎಂಬಷ್ಟಕ್ಕೆ ಮನುಷ್ಯನ ಜೀವಿತವನ್ನು ಅರ್ಥ ಮಾಡಿಕೊಳ್ಳುವುದಲ್ಲ. ಹುಟ್ಟಿದ ಮೇಲೆ ಬದುಕಿಗೊಂದು ಅರ್ಥ ಏನು ಅಂತ ಕಂಡುಕೊಂಡು ಸಾವಿನಲ್ಲಿ ಮಹಾನವಮಿಯನ್ನು ಕಾಣಬೇಕು. ಇಂತಹ ನೀತಿಯನ್ನು ಬೋಧೆಯನ್ನು ಮಾಡುವುದಕ್ಕೆ ನಮ್ಮಂಥವರಿರುವುದು. ಸರಿ ಸ್ವಾಮಿ. ಬಾಹುಜರ ಬಾಹುಗಳಲ್ಲಿ ನಮ್ಮದ್ದಾದಂತಹ ತಪಶಕ್ತಿಯನ್ನು ನಿಕ್ಷೇಪಿಸುವುದರ ಮೂಲಕ ಅವರಿಂದ ಅದು ವಿನಿಯೋಗಿಸಲ್ಪಟ್ಟು ಲೋಕ ಕಲ್ಯಾಣ ಸಿದ್ಧಿಸಲ್ಪಡ್ಲಿ, ಹೀಗೊಂದು ಉದ್ದೇಶವನ್ನು ಹೊಂದಿದವರು ನಾವು. ಆ ಕಾರಣಕ್ಕಾಗಿ ನಾನು ತಪಶ್ಚರ್ಯೆಯಲ್ಲಿದ್ದೆ. ಕಾಂತಾರಹಿತನಾಗಿ ಕಾಂತಾರಹಿತವಾಗಿ ಉಳ್ಳವನು ನಾನು. ಹೆಂಡತಿ ಮಕ್ಕಳು ಸಂಸಾರದ ಬಂಧನ ನನಗಿಲ್ಲ, ಕಾಂತಾರವೇ ನನಗೆ ಹಿತ. ಆದರೆ ಉದ್ದೇಶ ಏನು? ಕಾಡಿನಲ್ಲಿರುತ್ತಾ ನಾಡಿನವರ ಉದ್ಧಾರದ ಲಕ್ಷ್ಯ ನನಗಿದೆ. ಹಾಗಾಗಿ ನಿನ್ನ ಮೇಲೆ ನಾನು ಕ್ರುದ್ಧನಾಗಲಿಲ್ಲ. ಯಾಕಂದ್ರೆ ನನ್ನ ಆಗ್ರಹಕ್ಕೆ ಒಳಗಾಗುವ ಕಾರ್ಯವನ್ನು ನೀನು ಮಾಡಿದ್ದಿಲ್ಲ. ನಿನ್ನ ಮುಖದ ವರ್ಚಸ್ಸು ಕಂಡ್ರೆ ಸಾಕು, ನಿನ್ನ ಬಾಹುಗಳಲ್ಲಿ ಸ್ಫುರಣಗೊಳ್ಳುತ್ತಿರುವಂತಹ ಶಕ್ತಿಯ ನಿಕ್ಷೇಪವನ್ನು ಕಂಡ್ರೆ ಸಾಕು, ನಿನ್ನ ಕಣ್ಣುಗಳಲ್ಲಿ ತೇಜಸ್ಸನ್ನು ಕಂಡ್ರೆ ಸಾಕು. ಯಾವನೊಬ್ಬ ಧರಾಪಾಲಕನ ಮಗ ನೀನು ಅಂತ ನನಗೆ ಅನ್ನಿಸ್ತದೆ. ಆದ್ರೆ ಯಾರು ನೀನು ಏನು ಅಂತ ಅರ್ಥ ಆಗಲಿಲ್ಲ. ನನ್ನನ್ನು ಕಾಣುವುದೇ ಉದ್ದೇಶವಾಗಿ ಈ ಮಾಂಡವ್ಯರ ಆಶ್ರಮಕ್ಕೆ ಬಂದೆಯೋ, ಅಥವಾ ಎಲ್ಲಿಗೂ ಹೋಗುತ್ತಿರುವವನು ನಾನಿಲ್ಲಿದ್ದೇನೆ, ಅಥವಾ ಈ ಪರಿಸರದ ಪ್ರಕೃತಿ ಪುರುಷ ಇವೆರಡರ ಸಮ್ಮಿಲನ ಸ್ಥಿತಿಯನ್ನು ಕಂಡು ಬಂದೆಯಾ ಏನು ಅಂತ ಗೊತ್ತಾಗಲಿಲ್ಲ. ಯಾರಪ್ಪ ನೀನು, ಯಾಕೆ ಬಂದೆ? ಸ್ವಾಮಿ,